ಹೈ ಬ್ರೋ, ಆಯ್ತು ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಚಿಕ್ಕ ಪಟ ಎತ್ಕೊಂಡು ಹೋಗಿ ಇದು ಫುಲ್ ಟಾಪ್ ಗಂಡ್ ಇದೆ. ಇವಾಗ ವ್ಯೂವರ್ಸ್ ನೋಡಿದವರು ಇದೇನಪ್ಪ ಇದಕ್ಕೆ ಒಂದು 15 ವರ್ಷ ಇದೆ. ವಿಲ್ಸನ್ ಗಾರ್ಡನ್ ನಲ್ಲಿ ಬರೀ ಕಳಂಕ ಸಿಗುತ್ತೆ. ನೀವು ಆಲ್ಗಂಡ್ ಹಚ್ಚಿಬಿಟ್ಟಿದೆ ಎಣ್ಣೆಲಿ ಫೇವ್ರೇಟ್ ಜೊತೆ ಹೂಮರ್ ನಲ್ಲಿ ಅಂತಂದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಬಂದವಡಿ ಇದೆ. ನಾವು 10 ಅವರ್ ಆಡಿದ ಅಂದ್ರೂ ಅಕ್ಕಿ ಬಾಜಿ ಹೊಡೆದೇ ಹೊಡುತ್ತೆ. ಸಲ್ಮಾನ್ ಹೆಸರು ನಿಮ್ಗೆ ಕರಿತೀನಿ, ಬನ್ನಿ. ಯಾರು ನಾವೆಲ್ಲ ಪಂಟ್ರ ಯಾರು ಇಲ್ಲ ಶೋಕಿ, ಯಾವಾಗ ಬರ್ತೀರಾ ಬನ್ನಿ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಮುಫಾಸಲ್ ಆಫ್ ಕಡೆಯಿಂದ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಸ್ಕೈಲ್ ಆಫ್ BTM ಬಂದಿದ್ದೀವಿ. ಬಂದು ನಮ್ಮ ಸರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ. ಸರ್ ಹೇಳಿ ಸರ್. ಹೈ ಬ್ರೋ. ಹೈ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹೈ ಗೈಸ್, BTM ಇಂದ ಸ್ಕೈಲ್ ಆಫ್ಟ್. ನನ್ನ ಹೆಸರು ಶಾಹಿದ್ ಖಾನ್. ಸರ್ ಮುಸಾಫಾ ಲಾಫ್ಟ್ ಇಂದ ಬಂದಿದ್ದಾರೆ ವಿಡಿಯೋ ಮಾಡಕ್ಕೆ ಅವರು. ಸರ್ ನಿಮ್ಗೆ ಹೆಂಗೆ ಅಕ್ಕಿ ಶಾಕ್ ಹೆಂಗ್ ಮಾಡ್ಬೇಕು, ಹೆಂಗ್ ಶಾಕ್ ಬಂತು ನಿಮ್ಗೆ? ಯಾವಾಗಿಂದ ಶಾಕ್ ಮಾಡ್ಬೇಕು? ಅಕ್ಕಿ ಅವಾಗ ಚಿಕ್ಕ ವಯಸ್ಸಿಂದ ಫಸ್ಟ್ ಅಕ್ಕಿ ಅಂದ್ರೆ ಅಷ್ಟೊಂದು ಕ್ರೇಜ್ ಇದ್ದಿಲ್ಲ. ಒಂದ್ಸತಿ ಜಂಗ್ಲಿ ಅಕ್ಕಿ ತಗೊಂಡೋಗಿ ಚಿಕ್ಕ ಪಟ ಎತ್ಕೊಂಡೋಗಿ ದೊಡ್ಡ ಮಾಡಿ ಬಿಟ್ಟಿದ್ದೆ. ಅಕ್ಕಿ ಹೊಟ್ಟೋಯ್ತು. ಆಮೇಲೆ ನಮ್ಮ ಸ್ಕೂಲ್ ಪಕ್ಕ ಒಂದು 7ನೇ ಕ್ಲಾಸ್ ಏನೋ ಓದ್ತಾ ಇದೆ. ಸ್ಕೂಲ್ ಪಕ್ಕ ಉಸ್ತಾದ್ ಅಂತ ಒಬ್ರು ಇದ್ರು. ಅವ್ರ ಹೆಸರು ಕಡು ಉಸ್ತಾದ್. ಎಲ್ಲ ಗೊತ್ತು, ಏರಿಯಾನಲ್ಲಿ ಕಡು ಅಂದ್ರೆ ಎಲ್ಲಾರು ಗೊತ್ತು. ಅದು ಲೈನ್ಗಳು ಎಲ್ಲ ಗೊತ್ತು. ಅದರಿಂದ ಸ್ವಲ್ಪ ಕಾಂಟ್ಯಾಕ್ಟ್ ಇದ್ದಿ. ಅವರು ಸ್ವಲ್ಪ ಅಕ್ಕಿ ಎಲ್ಲ ಕೊಟ್ಟಿದ್ರು. ಅವ್ರ ಕಡೆಯಿಂದ ಸ್ವಲ್ಪ ಶೋಕಿ ಎಲ್ಲ ಕಲ್ಕೊಂಡೆ. ಸರ್ ಇವಾಗ ನಿಮ್ಗೆ ನಿಮ್ ಗುರುಗಳು ಅಂತ ಯಾರಿದ್ದಾರೆ ಸರ್ ನಿಮ್ಗೆ? ಅವಾಗ ಇದ್ದಿದ್ದು ಕಡು ಉಸ್ತಾದ್. ಅವಾಗ ಸ್ಟಾರ್ಟಿಂಗ್ ಒಂದು ಏನೇನು ಅವರು ಹೇಳ್ಕೊಟ್ಟಿದ್ರು ಅದೆಲ್ಲ ಇದ್ ಮಾಡ್ಕೊಂಡ್ವಿ. ಆಮೇಲೆ ನಾವೇ ಏನ್ ಬೇಕು ಅಂದ್ರೆ ನಾವೇ ಮಾಡ್ಕೊಂಡ್ವಿ. ಅದೇ ನಿಮ್ ಗುರುಗಳು ಅಕ್ಕಿ ನಿಮ್ಗೆ ಕೊಟ್ಟಿದ್ದಾರೆ, ಅಕ್ಕಿ ಅವರೇ ಹೇಳ್ಕೊಂಡ್ ಕೊಟ್ರು? ಅವಾಗ ಸ್ಟಾರ್ಟಿಂಗ್ ಒಂದು 8th ಸ್ಟ್ಯಾಂಡರ್ಡ್ ನಲ್ಲಿ ಹೇಳ್ತಾರೆ ಅದು. 8, 9 ಒಂದು SLC ತನಕ ಟೆಕ್ಸ್ಟ್ ನಲ್ಲಿ ಇದು. ಆಮೇಲೆ ಅಷ್ಟೇ, ಎಲ್ಲಾದ್ರೂ ಕೇಳಿದ್ರೆ ಮರ್ಯಾದೆಯಿಂದ ಮಾತಾಡ್ತಾರೆ, ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಸರ್ ನಿಮ್ ಲಾಸ್ಟ್ ಅಲ್ಲಿ ಯಾರ್ಯಾರು ಇದ್ದೀರಾ, ಎಷ್ಟು ಜನ ಇದ್ದೀರಾ? ಒಬ್ರಂತೂ ಶೋಕಿ ಮಾಡಕ್ ಕಷ್ಟ ಈ ಜನರೇಷನ್ ಅಲ್ಲಿ. ಅಕ್ಕಿ ಅಲ್ಲಿ ಬಿದ್ರೆ ಹೋಗಿ ಇಳ್ಕೊಂಬರ್ಬೇಕು, ಓಡಿಸ್ಬೇಕು. ಹೆಂಗ್ ಸರ್ ಅಕ್ಕಿ ಹೆಂಗ್ ಶೋಕ್ ಮಾಡ್ತೀರಾ? ಎಷ್ಟು ಜನ ಇದ್ದಾರೆ ನಿಮ್ ದೌಡಿಲಿ? ಅಕ್ಕಿ ಶೋಕಿನಲ್ಲಿ ಒಬ್ನೆಯಿಂದ ಅಕ್ಕಿ ಬಿಡಕ್ ಸಾಧನೆ ಇಲ್ಲ. ನಾನು ನಮ್ಮ ಅಣ್ಣ ಹೆಸರು ಸಾಜಿದ್ ಅಂತ, ನನ್ನ ಹೆಸರು ಶಾಹಿದ್ ಅಂತ. ನನ್ನ ಫ್ರೆಂಡ್ ಇದ್ದಾನೆ ನಿರಂಜನ್ ಅಂತ, ಅವರು ಬರ್ತಾರೆ. ಅವರು ಒಂದೊಂದ್ಸತಿ ವಿಸಿಟ್ ಮಾಡ್ತಾರೆ. ಡೈಲಿ ಅಕ್ಕಿದು ಏನಿದೆ ನೋಡೋದು, ಕೈಲ ಬರೋದು, ಎಲ್ಲ ರಿಕವರಿ ಮಾಡೋದು, ಟೈಮಿಂಗ್ ಪಟಾಗೆಲ್ಲ ಬಿಡೋದು ನಾವಿಬ್ರು ಮಾಡೋದು. ಅಣ್ಣ ತಮ್ಮ ನಮ್ ದೊಡ್ಡಣ್ಣ, ನಾನ್ ಚಿಕ್ಕವರು, ಇಬ್ರು ಮಾಡ್ತೀವಿ. ಅಂದ್ರೆ ದೌಡಿ ಒಂದ್ 4-5 ಜನ ಹುಡುಗರು ಇದ್ದಾರೆ. 4-5 ಜನ ಇಲ್ಲ, 3 ಜನ. 3 ಜನ ಇದ್ದಾರೆ. ಮೇನ್ ಇಬ್ರು ನಾವು ಮಾಡ್ತೀವಿ. ಇನ್ನೊಬ್ಬ ನಮ್ ಫ್ರೆಂಡ್ ಇದ್ದಾನೆ, ಕ್ಲೋಸ್ ಫ್ರೆಂಡ್ ತುಂಬಾ. ಅವನು ಒಂದು ಬ್ರದರ್ ತರಾನೇ, ಅವರು ಬರ್ತಾರೆ. ಸರ್ ಇವಾಗ ನೀವು ಜೊತೆ ಎಲ್ಲ ಯಾವ ತರ ಆಗ್ತೀರಾ ಸರ್? ಜೊತೆ ಅಂದ್ರೆ ಒಬ್ರು ಒಂದ್ ದೊಡ್ಡ ಅಕ್ಕಿ ಗಂಡು ಲೆಂತ್ ಇರೋದಕ್ಕೆ ಹೇಳ್ತಾರೆ, ಚೋಟ ಹಾಕ್ತಾರೆ. ನಿಮ್ಗೆ ಜೊತೆ ಮಾಡೋದು ಯಾರು ಹೇಳ್ಕೊಂಡ್ ಕೊಟ್ರು ಸರ್ ನಿಮ್ಗೆ? ಜೊತೆ ಮಾಡೋದು ಎಲ್ಲ ಅವಾಗೆಲ್ಲ ನಮ್ ಉಸ್ತಾದ್ ಹೇಳ್ಕೊಟ್ಟಿದ್ರು. ಫಸ್ಟ್ ನಮ್ದು ಹೆಂಗಂದ್ರೆ, ಇವಾಗ ನಾವು ಇವಾಗ ಎಕ್ಸಾಂಪಲ್ ಪಟ್ಟ ಇರ್ತೀವಿ, ಒಳ್ಳೆ ಕಡೆ ರಿಸಲ್ಟ್ ನೋಡ್ತೀವಿ, ಅದ್ ಮ್ಯಾಚ್ ಮಾಡಿ ಜೊತೆ ಆಗ್ತೀವಿ. ಈ ಪಟ್ಟ ಸುಮ್ಗೆ ಮಾತ್ಗೆಲ್ಲ ಬೆಲೆ ಕೊಡಲ್ಲ. ಅಕ್ಕಿ ಆಡ್ಸ್ಬೇಕು, ಅವಾಗ ಜೊತೆ ಆಗ್ತೀವಿ. ಈ ಪಟ್ಟನಲ್ಲಿ ರಿಸಲ್ಟ್ ಇದೆಯಾ ನೋಡ್ತೀನಿ, ಮ್ಯಾಚ್ ಆಗ್ತಾ ಇದೆಯಾ, ಅವಾಗ ಜೊತೆ ಮಾಡ್ತೀವಿ. ಜೊತೆ ಮಾಡ್ತೀವಿ. ಸರ್ ನಿಮ್ಮ ಮನೆ ಕಲೆಕ್ಷನ್ ಮಾಡಿರೋ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ತೋರಿಸ್ಕೊಂಡ್ ಕೊಡಿ ಸರ್. ಕಲೆಕ್ಷನ್ ತೋರಿಸ್ತೀನಿ ರೀ, ಒಂದ್ ನಿಮಿಷ. ಎಲ್ಲ ಒಂದೊಂದು ಫುಲ್ ಫ್ಯಾಮಿಲಿನ ಇದೆ, ತೋರಿಸ್ತೀನಿ. ಇದು ನಮ್ದು ಟಾಪ್ ಮನೆದು ಫುಲ್ ಟಾಪ್ ಗಂಡ್ ಇದೆ. ಮೇನ್ ಗಂಡ್ ಇದೆ ನಮ್ಮ ಮನೆಗೆ ಮೇನ್ ಗಂಡ್ ಇದೆ. ಕುಂಟ ಅಂತ ಹೆಸರು ಇಕ್ಕಿದೀವಿ ನಾವು ಇದಕ್ಕೆ. ಅದ್ರದ್ದು ಹೆಣ್ಣು. ಇದು ನಮ್ಮ ಅದ್ನಾನ ಅಂತ ಇದಾರೆ, ಅದ್ನಾನ ಅಣ್ಣ ಅಂತ. ಅವ್ರದ್ದು ಮೇನ್ ಜೊತೆ. ಮೇನ್ ನಲ್ಲಿ ಅಕ್ಕಿ ಬಂದು ನಿಮ್ಗೆ ಎಷ್ಟು ವರ್ಷ ಸರ್ ಅಕ್ಕಿಗೆ? ಇದಕ್ಕೆ ಒಂದು 15 ವರ್ಷ ಇದೆ. ಈ ಅಕ್ಕಿ ಯಾರು ಕೊಟ್ಟಿ ಸರ್ ನಿಮ್ಗೆ? ಅದ್ನಾನ್ ಅಂತ ಇದಾರೆ, ನಮ್ಮ ಅಣ್ಣನೇ. ತುಂಬಾ ಫುಲ್ ಕ್ಲೋಸ್, ಒಂದ್ ದೊಡ್ಡ ಅಣ್ಣ ತರಾನೇ ಇರೋದು. ಮೇನ್ ಅಕ್ಕಿ ಇದು ಸರ್. ಇದಿನ್ನ ಪಟ ಮಾಡ್ತಾ ಇದೆಯಾ? ಇದ್ರದ್ದು ಇನ್ನ ಇದೆ, ಬ್ಯಾಚ್ ಇದೆ. ತೋರಿಸ್ತೀನಿ ರೀ, ಒಂದೊಂದು ತೋರಿಸ್ತೀನಿ. ಎಲ್ಲ ಬಿಟ್ರೆ ಕನ್ಫ್ಯೂಸ್ ಆಗುತ್ತೆ. ಓಕೆ ಸರ್, ಓಕೆ. ನೋಡಿ, ಇದ್ರ ಮಕ್ಳುಗಳು ಇವು ಹೇಳಿದ್ರಲ್ಲ, ಇವಾಗ ಸ್ಕೈಲ್ ಆಫ್ BTM ಅವರು ಮೈನ್ ಜೊತೆ ಜೊತೆ ಬಂದ್ ಅದ್ರ ಮಕ್ಳು ಬಿಡ್ತಾ ಇದಾರೆ ನೋಡಿ ಫ್ರೆಂಡ್ಸ್. ಇದು ನೋಡಿ, ಅದ್ರದ್ದು ಇದು ಮಗಳು, ಇದು ಮಗಳು. ಹೆಣ್ಣದು. ಇದು ಮಗ. ಎರಡು ನಾವು ಚಿಕ್ಕ ಜೊತೆ ಮಾಡಿ ಇಟ್ಕೊಂಡಿದೀವಿ. ಈ ಜೊತೆನಲ್ಲಿ ಮೇನ್ ಜೊತೆನಲ್ಲಿ ಚಿಕ್ಕ ಜೊತೆ ಇರ್ಲಿ ಫ್ಯೂಚರ್ಗೆ ಅಂತ ಮಾಡಿ ಇಟ್ಕೊಂಡಿದೀವಿ. ಇದ್ರಲ್ಲಿನೂ ಪಟ ಮಾಡಿದೀನಿ, ಅದನ್ನು ತೋರಿಸ್ತೀನಿ ನೋಡಿ. ಇದ್ರಲ್ಲಿ ಪಟ ಮಾಡಿಸಿದೀರಾ? ಅದ್ನಲ್ಲಿನೂ ಪಟ ಮಾಡಿಸಿದೀನಿ, ಅದನ್ನು ತೋರಿಸ್ತೀನಿ.
ಸ್ಕೈಲಾಫ್ಟ್ ಅವ್ರ ಮೇನ್ ಜೊತೆ ತೋರಿಸಿದ್ರು, ಅದ್ರ ಪಟ ಮಾಡಿಸಿ ಚಿಕ್ಕ ಜೊತೆ ಮಾಡಿ ಇಟ್ಕೊಂಡಿದ್ರೆ, ಚಿಕ್ಕ ಜೊತೆಲಿ ಪಟ ತಗ್ಸಿದ್ದಾರೆ ನೋಡ್ರಿ. ಕತಂಗ್ ಬಂದಿದೆ, ಇವಾಗ ಬಿಡ್ತಾರೆ ನೋಡಿ ಫ್ರೆಂಡ್ಸ್. ನೋಡಿ ಎದ್ನಲ್ಲಿ ಈ ತರ ಬಂದಿದೆ, ಒಂದು ಗಂಡ್ಪಟ ಒಂದ್ ಜಂಡ್ಪಟ ಬಂದಿದೆ. ಹಾ ಇದಕ್ಕೂ ರಕ್ಕೆ ಹೊಡ್ಕೊಂಡು ಇಟ್ಕೊಂಡಿದೀನಿ. ಹಾ ಫ್ಯೂಚರ್ಗೆ ಯೂಸ್ ಆಗತ್ತೆ ಅಂತ. ಸರ್ ಇವಾಗ ಕುಂಟ ಅಂದ್ರಲ್ಲ, ಅದು ಕಪ್ಪ ಅಮ್ಮ ಯಾವ್ದು ಅಂತ ಗೊತ್ತಾ ಸರ್? ಅದ್ರದ್ದು ಅಪ್ಪ ಇಲ್ಲ, ಗೊತ್ತಿಲ್ಲ ಸರ್. ಬಿಕಾಸ್ ಹೆಂಗ್ ಗೊತ್ತಾ, ಇದು ಕತಂಗ್ ಬಂದಿದ್ಯಲ್ಲ, ಇದ್ನಲ್ಲಿ ನಾವೇ ಶಾಕ್ ಆಗ್ಬಿಟ್ಟಿದೀವಿ. ಫಸ್ಟ್ ಟೈಮ್ ಬಂದಿರೋದು. ಇವಾಗ ಇದ್ನಲ್ಲಿ ಈ ಸತಿ ಮರಿ ಆಗಿದೆ, ಅದು ತೋರಿಸ್ತೀನಿ ನೋಡಿ. ಓಕೆ ಸರ್. ಅದ್ ಎತ್ಕೊಡಿ ಬೈ ಅಲ್ಲಿಂದ. ಇವಾಗ ವ್ಯೂವರ್ಸ್ ನೋಡಿದವರು ಇದೇನಪ್ಪ ಇದಕ್ಕೆ ಕತಂಗ್ ಬಂದಿದೆ ಅಂತ ಕೇಳ್ತಾರಲ್ಲ, ಅಲ್ಲಿ ನಾಲ್ಕೈದೆಲ್ಲ ಜಾಸ್ತಿ ಇದೆಯಲ್ಲ, ಇವಾಗ ಆ ತರ ಇದೆಯಲ್ಲ, ಫ್ರೂಟ್ ಚೇಂಜ್ ಆಗ್ತಾ ಆಗ್ತಾ ಅದನ್ನು ಸೇಮ್ ಅದೇ ತರ ಬರುತ್ತೆ ಬಣ್ಣ. ಇವಾಗ ನೋಡಿ ಈ ಸಲ ಈ ತರ ಪಟ ಬಂದಿದೆ. ಇದು ಪಟ ಇದು ಚಿಕ್ಕ ಜೊತೆದ, ಇದು ಚಿಕ್ಕ ಜೊತೆದು ಈ ಪಟ, ಇದು 3 ಪಟನು ಚಿಕ್ಕ ಜೊತೆದು. ಇದು ಫಸ್ಟ್ ಮ್ಯಾಚ್ ಈ ತರ ಬಂದಿದೆ, ಸೆಕೆಂಡ್ ಮ್ಯಾಚ್ ಗೆ ಈ ತರ ಬಂದಿದೆ. ಅದು ಚೇಂಜ್ ಆಗ್ತಾ ಫಸ್ಟ್ ಬಣ್ಣ ಬಿಚ್ತಾ ಇರೋದು ಅಕ್ಕಿಲಿ, ಅಕ್ಕಿನಲ್ಲಿ ಬಣ್ಣ ಚೇಂಜ್ ಆಗ್ತಾ ಇರತ್ತೆ. ಓಕೆ ಸರ್. ಓಕೆ. ಅದು ಕುಂಟ, ಅದು ಇನ್ನೊಂದು ಪಟ ತೋರಿಸ್ತೀನಿ, ಅದು ಕೊಡ್ರಿ. ಹಾ, ಈ ಸಲ ಪಟ ಬಂದಿರೋದು ಇದು ಚಿಕ್ಕ ಜೊತೆ ಸರ್? ಚಿಕ್ಕ ಜೊತೆ ಇಲ್ಲ, ಅದ್ಮೇಲೆ ಅಮ್ಮ ಅಪ್ಪ ಇದೆಯಲ್ಲ, ಅದ್ರದ್ದು ಈ ಸತಿ ಬಂದಿರೋದು. ಅದು ಬಣ್ಣ ನೋಡಿ ಹೆಂಗಿದೆ, ಇದ್ ನೋಡಿ ಹೆಂಗಿದೆ, ಗುಲ್ಲಾರ್ ತರ ಬಂದಿದೆ. ಹಿಂಗ್ ಕ್ರೂಜ್ ಹೆಂಗ್ ಆಗ್ತಾ ಇರತ್ತೆ ಅಕ್ಕಿ, ಅದರ ಚೇಂಜ್ ಆಗ್ತಾ ಇರುತ್ತೆ. ಅದೆಲ್ಲ ಫುಲ್ ಫ್ಯಾಮಿಲಿ ಇದು ಒಂದ್. ಸರ್ ಈ ಅಕ್ಕಿಲಿ ಆಟ ಹೆಂಗೆ ಸರ್ ಇದು? ಈ ಅಕ್ಕಿ ಎಲ್ಲ ಫುಲ್ ರಿಸಲ್ಟೆಡ್ ಅಕ್ಕಿ. ಕೈಯಿಂದ ಬಿಟ್ರೆ 7-8 ಅವರ್ ಸುಮ್ನೆ ಆಡತ್ತೆ. ನೀರ್ ಹೆಂಗ್ ಕುಡಿತಾರ ಆ ತರ ಆಡತ್ತೆ ಅಕ್ಕಿ. ಪಟ್ಟನಲ್ಲಿನ 7 ಅವರ್ ಕೈಗೆ ಬರುತ್ತೆ. ವರ್ಷ ಅಕ್ಕಿ ಆಡತ್ತೆ. ದಸ್ತ ಹೆಂಗಾಗತ್ತೆ, ಅಕ್ಕಿ ಹೆಂಗ್ ಜಾಸ್ತಿ ಪಕ್ತ ಆಗತ್ತೆ, ಆ ತರ ಅಕ್ಕಿ ಲಾಂಗ್ ಟೈಮ್. ದಸ್ತ ಆದ್ಮೇಲೆ ಅಕ್ಕಿ ಆಡೋದಾ, ಪಡ್ದೆಲೆ ಅಕ್ಕಿ ಆಡೋದಾ? ಪಟ್ಟನಲ್ಲಿನೇ ಸುಮ್ಗೆ 7 ಅವರ್ ಆಡತ್ತೆ. ದಸ್ತ ಮೇಲೆ 9 ಅವರ್ 10 ಅವರ್ ಕ್ರಾಸ್ ಆಗತ್ತೆ ಅಕ್ಕಿ. ಓಕೆ ಸರ್. ಓಕೆ. ಯಾಕಂದ್ರೆ ಇದ್ರಲ್ಲಿ ಬಾಜಿ ಎಲ್ಲ ಹೆಂಗೆ ಸರ್? ಫುಲ್ ದೂರ ಬರ ಹೋಗುತ್ತಾ ಅಥವಾ ಮನೆ ಬಾಜಿ ಫುಲ್ ಸಲ್ಕೈಸಿ ಬಾಜಿ, ಹೆವಿ ಟೆಂಪರ್ ಅಕ್ಕಿ. ಓಕೆ ಸರ್. ಅಕ್ಕಿನಲ್ಲಿ ಬಾಜಿ ಜಾಸ್ತಿ. ಓಕೆ ಸರ್. ಕಂಟ್ರೋಲ್ ಮಾಡಿ ಬಿಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಒಂದ್ ಜೊತೆ ಬೂರಿ ಬಿಡ್ತಾ ಇದಾರೆ. ಬನ್ನಿ ಫ್ರೆಂಡ್ಸ್, ಅದ್ರ ಬಗ್ಗೆ ಒಂದ್ 2 ಮಾತು ಕೇಳೋಣ. ನೋಡಿ ಬೈ, ಇದು ಬೂರಿ ಜೊತೆ ನಮ್ದು. ನಮ್ಮ ಮನೆಯಲ್ಲಿ ಒಂದು ಕಲೆಕ್ಷನ್ ಬೂರಿ ಇರ್ಲಿ ಅಂತ ಇಟ್ಟಿದ್ದೀವಿ. ಗಂಡು ಬಂದು ಒಂದು 10 ವರ್ಷ ಗಂಡು, ಹೆಣ್ಣು ಬಂದು ಒಂದು 5 ವರ್ಷ ಹೆಣ್ಣು. ಇದು ಎಲ್ಲ ಇದ್ನಲ್ಲಿ ಪಟ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಸರ್ ಇದು ನಿಮ್ಗೆ ಯಾರು ಕೊಟ್ರು ಸರ್ ಇದನ್ನ? ಇದು ಅದ್ನಾನ್ ಅಂತ ಹೇಳ್ದಲ್ಲ, ಅವ್ರದ್ದು ಮನೆ ಅಕ್ಕಿ ಇದು. ಸರ್ ಇದ್ರಲ್ಲಿ ಬಾಜಿ ದೂರ ಬರ ಎಲ್ಲ ಹೋಗುತ್ತೆ ಸರ್? ಇದ್ನಲ್ಲಿ ಎಲ್ಲ ವರ್ಷ ಅವ್ರು ಅಕ್ಕಿ ಬಿಡ್ತಾರೆ. ವಿಲ್ಸನ್ ಗಾರ್ಡನ್ ನಲ್ಲಿ ಸ್ಕೈಲಾರ್ಡ್ ಅಂತ ದಾಬಿಡಿ ಇದೆ, ಅಲ್ಲಿ ಬಿಡ್ತಾರೆ. 10 ಅವರ್ 11 ಅವರ್ ಅಕ್ಕಿ ಆಡ್ತಾ ಇದೆ. ಈ ಸಲ ಪಟ ಮಾಡಿ ಬಿಡೋಣ ಅಂತ ಇದೆ, ಪಟ ಸತ್ತೈತು. ಅದಕ್ಕೆ ಇನ್ನ ಬಿಟ್ಟು ನೋಡಿಲ್ಲ. ಇವಾಗ ಜೊತೆ ಹಾಕಿ ನೆಕ್ಸ್ಟ್ ವರ್ಷ ಬಿಟ್ಟು ನೋಡ್ಬೇಕು. ಓಕೆ ಸರ್. ಸರ್ ಇನ್ನೊಂದು ಯಾವ್ದೋ ನಿಮ್ಮ ಮನೆ ಜೊತೆಗಳು ತೋರಿಸಿ ಸರ್. ಇನ್ನೊಂದು ಒಳ್ಳೆ, ನೀವು ಎಲ್ಲ ಆಲ್ಮೋಸ್ಟ್ ರೇರ್ ಅಕ್ಕಿ ಈ ತರ ನೋಡಿರ್ಬೋದು. ತಾರಾನಲ್ಲಿ ಒಳ್ಳೆ ಜೊತೆ ಬಿಡ್ತೀನಿ ನೋಡಿ, ವೈಟ್ ಐಸ್. ಇದು ಹೆಣ್ಣು, ಇದು ಬಂದು ಗಂಡು. ಓಕೆ. ಇದ್ನಲ್ಲಿ ಎಲ್ಲ ಪಟ ಆಡ್ತಾ ಇದೆ. 8 ಅವರ್ 9 ಅವರ್ ಮೇಲೆ ತಾರಾದಲ್ಲಿ ಬರೀ ಕಳಂಕ ಸಿಗುತ್ತೆ. ನೀವು ಆಲ್ಗಂಡ್ ಹುಡುಕಿ ಹೆಂಗ್ ಹುಡ್ಕುದ್ರಿ ಸರ್ ಇದನ್ನ? ಯಾರು ಕೊಟ್ರು? ಅವಾಗ ತಗೊಂಡ್ ಬಂದಿರೋದು, ಹಂಗೆ ಇಟ್ಕೊಂಡಿದೀವಿ. ಫುಲ್ ಸೇವ್ ಮಾಡಿ ಎಲ್ಲೆಲ್ಲಿ ಒಳ್ಳೆ ಪ್ಲೇಸ್ ನಲ್ಲಿ ಇಕ್ಕಿದೀವಿ, ನಾವು ಸೇವ್ ಮಾಡ್ಕೊಂಡು ಇಕ್ಕಿದೀವಿ. ಇದ್ರಲ್ಲಿ ಇನ್ನೊಂದೇನ್ ಫಾಲ್ಟ್ ಅಂದ್ರೆ, ಒಂದೇ ಅದಕ್ಕಿಂತ ಮುಂಚೆ ಒಂದ್ ತಾರ ಹೆಣ್ಣಿತ್ತು, ಅದು ಫುಲ್ ವೈಟ್ ಐಸ್ ಇದ್ದಿದ್ದು. ಅದು ಸ್ವಲ್ಪ ಸೊತ್ತೈತೆ ಅಕ್ಕಿ, ಏನೋ ಕೈಲೇ ಬಂದು. ದೂರ ಬರ ಎಲ್ಲ ಚೆನ್ನಾಗಿದೆಯಾ ಸರ್? ಇದೆಲ್ಲ ಬಾಜಿ ಗೀಜಿ ಎಲ್ಲ ಚೆನ್ನಾಗಿದೆ. ಒಂದ್ ವಿಡಿಯೋ ಕ್ಲಿಪ್ ಹಾಕಿ ಆಡ್ಸಿರೋದು ಅಕ್ಕಿ. ಒಂದ್ ಚೀನಿ ಬಂದಿದೆ ಇದ್ನಲ್ಲಿ. ಏನಿಗೆ ಚೀನಿ ಬಂದಿದೆ ಅಂದ್ರೆ, ಒಂದೇ ಒಂದು ಕಟ್ಬಿಟ್ ಹೊಡೆದಿದೆ ಹಿಂಗೆ ಇಲ್ಲಿ ಒಂದೇ ಒಂದು ಕಟ್ಬಿಟ್ ಹೊಡೆದಿದೆ. ಅದರಿಂದ ಒಂದ್ ಚೀನಿ ಬಣ್ಣ ಬರುತ್ತೆ, ಒಂದು ತಾರ ಪ್ಯೂರ್ ತಾರ ಬರುತ್ತೆ. ಫ್ರೆಂಡ್ಸ್ ನೋಡಿ, ಇದು ಈ ಜೊತೆ ಹಾಕ್ದಾಗೆಲ್ಲ ಒಂದ್ ತಾರ ಒಂದ್ ಚೀನಿ ಬರುತ್ತಂತೆ, ಬಿಕಾಸ್ ಅದು ಕಚ್ಬಿಟ್ಟಿದೆ ಎಣ್ಣೆಲಿ. ನೋಡಿ ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ಹಾಲ್ಗಣ್ಣು ಸಿಗೋದು ತುಂಬಾ ಕಷ್ಟ ತಾರದಲ್ಲಿ. ಇದರ ಪಟ, ಈ ಪಟ ಬಂದಿದೆ. ಇದು ಅಪ್ಪ ಅಮ್ಮನ ಸರ್? ಇದು ಅಪ್ಪ ಅಮ್ಮ ಅಂತ. ಇವಾಗ ಕ್ರೂಸ್ ನಲ್ಲಿ ಹೋಗ್ತಾ ಹೋಗ್ತಾ ಎಲ್ಲಾ ಕಲರ್ ಚೇಂಜ್ ಆಗುತ್ತೆ. ಫುಲ್ ವೈಟ್ ನೋಡಿ. ಇವಾಗ ಆಲ್ರೆಡಿ ಹೊಸ ಆಗುತ್ತೆ. ಹೆಂಗ್ ಬರುತ್ತೆ ರೆಕ್ಕೆಗಳು ಎಲ್ಲ ಫುಲ್ ವೈಟ್ ಹೋಗುತ್ತೆ, ಹೊಟ್ಟೋಗುತ್ತೆ. ಬಿಟ್ಕೊಂಡ್ ಬರ್ತಾ ಇದೀನಿ ಅಕ್ಕಿ. 1-2 ಅವರ್ ಬಂದಿದೆ, ಇನ್ನ ಬಿಡ್ಬೇಕು. ಓಕೆ ಸರ್. ನೋಡಿ ಇನ್ನೊಂದ್ ಜೊತೆ ತಾಮ್ರದ ಜೊತೆ ಬಿಡ್ತಾ ಇದಾರೆ. ಬನ್ನಿ ಅದ್ರ ಬಗ್ಗೆ 2 ಮಾತು ಕೇಳೋಣ ಸರ್. ಹೇಳಿ ಸರ್ ಅದ್ರ ಬಗ್ಗೆ. ನೋಡಿ, ಇದು ತಾಮ್ರದ ಗಂಡು, ಇದು ಮಕ್ಕಿ ಹೆಣ್ಣು. ಇದಕ್ ಜೊತೆ ಮಾಡಿದೀವಿ. ಓಕೆ ಸರ್. ಸರ್ ಇದೆಲ್ಲ ಬಾಜಿ ಎಲ್ಲ ಹೆಂಗೆ ಸರ್? ಇದ್ರಲ್ಲಿ ಪಟ ಮಾಡಿಲ್ಲ ಒಂದ್ಸತಿನು. ಹೆಣ್ಣಲ್ಲಿ ಎಲ್ಲ ಒಳ್ಳೆ ರಿಸಲ್ಟ್ ಇದೆ, ಆಡಿದೆ ಅದೆಲ್ಲ.
ಇದಕ್ಕೆ ಬೇರೆ ಹೆಣ್ಣು ಹಾಕಿ ಪಟ್ಟ ಮಾಡಿ ಬಿಟ್ಟಿದೀವಿ. ಹಾ. ಈ ಹೆಣ್ಣಿಗೆ ಈ ಗಂಡಿಗೆ ಒಂದು ಈಗ ಫಸ್ಟ್ ಟೈಮ್ ಹಾಕಿರೋದು. ಓಕೆ ಸರ್, ಅಂದ್ರೆ ಇದ್ರದ್ದು ಬಾಲ್ಯದ ಮೊಟ್ಟೆ ಇಲ್ಲೇ ಇದೆ ಸರ್. ನೋಡಿ. ಹಾ, ಮೊಟ್ಟೆ ಈ ತರ ಯಾವಾಗ ಮೊಟ್ಟೆ ಮಾಡುತ್ತೆ ಅವಾಗ ಎಲ್ಲ ಈ ತರ ಡ್ಯಾಮೇಜ್ ಅಂದ್ರೆ ಮಾಡ್ತಾರೆ. ಮತ್ತೆ ಹೊಡೆದಾಕುತ್ತೆ ತುಳ್ಳಿ ತುಳ್ಳಿ ಅಂತ. ತುಳ್ದಿ ಅಲ್ಲ, ಜಗಳ ಕಿತ್ತಾಡುತ್ತೆ ಅವರು ಹಕ್ಕಿಗಳು ಎಲ್ಲ ಇದು. ಅದೇ ಅವು ಕೊಡಕ್ಕೆ ಹಾಕಿ ಕೊಡೋ ಟೈಮ್ನಲ್ಲಿ ಹಾಕಿ ಆ ಗಂಡು ಬಿಡಲ್ಲ, ಹಾ. ಈ ಗಂಡು ಇದ್ ಮಾಡೋ ಕವು ಕೊಡೋದ್ರಲ್ಲಿ ಆ ಹೆಣ್ಣು ಬಿಡಲ್ಲ, ಆ ತರ. ಓಕೆ ಸರ್, ಓಕೆ. ಇನ್ನೊಂದು ಯಾವ್ದಾರ ಜೊತೆ ಬಿಡಿ ಸರ್. ಸರ್, ನಿಮ್ಮ ಸ್ಕೈಲ್ ಆಫ್ BTM ಅಲ್ಲಿ ಯಾವ್ದಾರ ನಿಮ್ಮ ಫೇವ್ರೇಟ್ ಜೊತೆ ಯಾವ್ದಾರ ತೋರಿಸಿ ಸರ್ ನಮ್ಮ ವ್ಯೂವರ್ಸ್ಗೆ. ಫೇವ್ರೇಟ್ ಹೇಳ್ದಲ್ಲ, ತಾರಾ ಜೊತೆ ಇದೆ, ಹಾ, ಅದು ಮೇನ್ ಅದೆರಡು. ಇನ್ನೊಂದಿದೆ ಒಂದ್ ಜೊತೆ ತೋರಿಸ್ತೀನಿ ಇರಿ. ಓಕೆ. ನಿಮ್ಮ ಫೇವ್ರೇಟ್ ಜೊತೆ ತೋರ್ಸ್ಕೊಂಡ್ ಕೊಡಿ ಸರ್ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ. ನಮ್ದು ಫೇವ್ರೇಟ್ ಜೊತೆ ಅಂದ್ರೆ ಗಿರೇಬಾಜಿನಲ್ಲಿನೂ ಇದೆ. ಹೂಮರ್ ನಲ್ಲಿ ಫೇವ್ರೇಟ್ ಜೊತೆ ತೋರಿಸ್ತೀನಿ. 4-5 ಜೊತೆ ಇದೆ ಹೂಮರು. ಆ 4-5 ಜೊತೆನಲ್ಲಿ ಇದು ನಮ್ಗೆ ಫೇವ್ರೇಟ್. ಇದೊಂದು ಹೆಣ್ಣು, ಇದೊಂದು ಗಂಡು. ಹಾ. ಇದು ಫೇವ್ರೇಟ್ ಜೊತೆ ಹೂಮರ್ ನಲ್ಲಿ. ಹಾ, ಅದೂನು ಸ್ವಲ್ಪ ಒಂದು ರುಚಿ ಇದೆ. ಹಾ. ಇನ್ನ ಪಟ್ಟ ಮರಿ ಮಾಡಿಲ್ಲ, ಮಾಡಿ ಬಿಟ್ಟು ನೋಡ್ಬೇಕು. ಇನ್ನ ಪಟ ಮಾಡಿಲ್ವಾ ಸರ್ ಇದು? ಇದು ನಮ್ಮ ಮನೆಯಲ್ಲಿನೇ ಹುಟ್ಟಿರೋದು ಅದು ಹೆಣ್ಣು. ಹಿಂಗೆಲ್ಲ ಹಾಕಿದೀವಿ ನೋಡಿ. ಆ ಗಂಡಿಲ್ಲ. ಆ ಗಂಡು ಎಲ್ಲಿಂದ ತಂದ್ರಿ ಸರ್ ಅದನ್ನ? ಅದು ಯಾರೋ ಫ್ರೆಂಡ್ ಗಿಫ್ಟ್ ಕೊಟ್ರಿ ನಮ್ಗೆ. ಓಕೆ, ಓಕೆ. ಇವಾಗ ಜೊತೆ ಮಾಡಿ ಪಡ ತಕ್ಷಣ ಬಿಡೋಣ ಅಂತ ಅನ್ಕೊಂಡಿದ್ದೀರಾ? ಇಲ್ಲ ಅಂದ್ರೆ ನಾವು ನಮ್ಮ ಮೇನ್ ಜೊತೆಗಳಿಗೆಲ್ಲ ಮತ್ತೆ ಕಳ್ಸ್ಕೊಂತೀನಿ. ಅದಕ್ಕೂ ಯೂಸ್ ಮಾಡ್ಕೊ ಒಂದ್ ಜೊತೆ ಇದ್ ಮಾಡ್ಕೊಂತೀವಿ. ಫಸ್ಟ್ ಜೊತೆ ಒಂದ್ ಬ್ಯಾಚ್, ಅದು ಒಂದ್ ಬ್ಯಾಚ್ ಗಿರೇಬಾಜಿದು ಮತ್ತೆ ಇದ್ ಮಾಡ್ಕೊಂತೀವಿ. ಓಕೆ ಸರ್. ಫ್ರೆಂಡ್ಸ್, ಇವಾಗ ಮಳೆ ಬರ್ತಾ ಇತ್ತು, ಅದಕ್ಕೆ ಸೊ ಒಳಗಡೆ ಮಾಡ್ತಾ ಇದೀವಿ ವಿಡಿಯೋ. ಇವಾಗ ಆಚೆ ಹೋಗ್ತೀವಿ, ಆಚೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ನೋಡಿ ಫ್ರೆಂಡ್ಸ್. ಲಾಫ್ಟ್ ಗಿಫ್ಟ್ ಎಲ್ಲ ತೋರಿಸ್ತೀನಿ. ಈಚೆ ಹೋಗಿ ಸಿಗೋಣ ಗೈಸ್. ಸರ್, ಇನ್ನೊಂದು ನಾವು ಕೇಳ್ಪಟ್ಟಿದ್ದೇನು ಅಂತಂದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಬಂದವಡಿ ಇದೆ, ಇದೆಲ್ಲ ಕಂಟ್ರೋಲ್ ಮಾಡಿ ನೀವು ಹೆಂಗ್ ಅಕ್ಕಿ ಬಿಡ್ತೀರಾ ಸರ್? ಬಂದಾಬಿಡಿನಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾರೆ ನಮ್ಮ ಏರಿಯಾನಲ್ಲಿ. ಓಕೆ. ಇವತ್ತು ಸೀಲ್ ಇದೆ ಅಂದ್ರೆ ಬಿಡ್ಬೇಡಿ ಅಂತ ಗ್ರೂಪ್ ನಲ್ಲಿ ಮೆಸೇಜ್ ಮಾಡಿದ್ರೆ ಯಾವನ್ ಬಿಡಲ್ಲ. ಅಂದ್ರೆ ನಿಮ್ದೇ ಒಂದ್ ಏರಿಯಾ ಗ್ರೂಪ್ ಗ್ರೂಪ್ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ದಾರೆ, 100 ಜನ ಇದ್ದಾರೆ ಗ್ರೂಪ್ ನಲ್ಲಿ. ಓಕೆ ಸರ್, ಬಂದವಡಿ ಎಷ್ಟು ಬರುತ್ತೆ ಸರ್ ನಿಮ್ಗೆ? ನಮ್ಗೆ ಇದೆ ಒಂದು ಟೋಟಲ್ ಒಂದು 50 ಮೇಲೆ ದಾಬಡಿ ಇದೆ. ರೆಗ್ಯುಲರ್ ಒಂದು 15 ಜನ ಬಿಡ್ತಾರೆ. 15 ಜನದಿಂದ 30 ಜನ ರೆಗ್ಯುಲರ್ ಬಿಡ್ತಾರೆ ಸೀಲ್ಗೆ. ಹಾ. ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಂದ ಬಿಡ್ತಾರೆ. ಓಕೆ ಸರ್, ಇವಾಗ ನೀವು ಜೊತೆ ಎಲ್ಲ ಯಾವ ತರ ಮಾಡ್ತೀರಾ ಸರ್? ಇವಾಗ ಒಬ್ರು ದೊಡ್ಡ ಗಂಡ್ ಮಾಡ್ತಾರೆ, ಒಬ್ರು ಚಿಕ್ಕ ಹೆಣ್ಣು ಮಾಡ್ತಾರೆ, ಆ ತರ ಹೆಂಗ್ ಮಾಡ್ತೀರಾ ಸರ್ ನೀವು? ನಮ್ದು ಹೆಂಗಂದ್ರೆ ಫಸ್ಟ್ ಅಕ್ಕಿ ರಿಸಲ್ಟ್ ನೋಡ್ತೀವಿ. ಅಕ್ಕಿನಲ್ಲಿ ಪಟಾನಲ್ಲಿ ಹಾ, ಎಲ್ಲಾದ್ರೂ ತಗೊಂಡ್ ಬಂದ್ರು, ಆಚೆ ಕಡೆಯಿಂದ ಅಕ್ಕಿ ಎತ್ಕೊಂಡ್ ಬಂದ್ರು ರಿಸಲ್ಟ್ ನೋಡ್ತೀವಿ. ಅಕ್ಕಿ ಆರಿಸಿ ರಿಸಲ್ಟ್ ನೋಡಿ ಹಾ. ಅದಕ್ಕೆ ಯಾವ ತರ ಗಂಡು ಆಗ್ಬೇಕು, ಯಾವ ತರ ಹೆಣ್ಣು ಆಗ್ಬೇಕು ಸೆಟ್ ಮಾಡಿ ಓಕೆ. ಅಕ್ಕಿ ಪಟ್ಟ ಮಾಡಿ ನಮ್ಮ ಮನೆ ಮೇಲೆ ಬಿಟ್ಟು ಇದ್ ಮಾಡ್ತೀವಿ. ಸರ್, ಮಾಸ್ನಲ್ಲಿ ಎಲ್ಲ ಕೇಳಲ್ಲ ನಾವು. 10 ಅವರ್ ಆಡಿದಂದ್ರು ನಂಬಲ್ಲ. ಕಣ್ಣಿಂದ ನೋಡಿದೀವಿ. ನೋಡ್ಬೇಕು. 10 ಅವರ್ ಎಲ್ಲಿ ಅದೇ. ಸರ್, ಇವಾಗ ಬಾಜಿ ಜಾಸ್ತಿ ಇರೋ ಅಕ್ಕಿಗೆ ನೀವು ಯಾವ ತರ ಟ್ರೈನ್ ಮಾಡ್ತೀರಾ? ಬಾಜಿ ಜಾಸ್ತಿ ಇದ್ರೆ ಅಕ್ಕಿಗೆ ಹಾ, ಫಸ್ಟ್ ಅಕ್ಕಿಗೆ ಬಾಲ ಕಟ್ಟಿ ಬಿಟ್ಟು ನೋಡ್ತೀವಿ. ಓಕೆ. ಸೆಂಟರ್ ಬಾಲ ಹಾ, 3 ಟೈಪ್ ಬಾಲ ಕಟ್ ಮಾಡಿ ನೋಡ್ತೀವಿ. ಈ ಕಡೆ 2, ಆ ಕಡೆ 2 ಕಟ್ಟಿ ಹಾ. ಬಿಟ್ಟು ಸೆಂಟರ್ದು ಹೆಣ್ಬಾಲ ಲಾಕ್ ಮಾಡಿ ಬಿಡ್ತೀವಿ. ಓಕೆ. ಕಂಟ್ರೋಲ್ ಆಯ್ತು ಅಂದ್ರೆ ಹಂಗೆ ಬಿಡ್ತೀವಿ. ಹಾ. ಅದೂನು ಕಂಟ್ರೋಲ್ ಆಗಿಲ್ಲ ಅಂದ್ರೆ ಫುಲ್ ಲಾಕ್ ಬಾಲ. ಲಾಕ್ ಮಾಡಿ ಕಡ್ಡಿ ಬಾಲ ಕಟ್ಟಿ ಬಿಡ್ತೀರಾ? ಕಡ್ಡಿ ಇಲ್ಲ, ಇನ್ನ ಲಾಕ್ ಮಾಡಿ ಬಿಡ್ತೀವಿ. ಟಾಕ ಹೊಡೆದ್ಬಿಡ್ತೀರಾ? ಸಾಕ. ಓಕೆ. ಅದ್ನಲ್ಲಿ ಆಗಿಲ್ಲ ಅಂದ್ರೆ ಫುಲ್ ಕಚ್ ಬಾಲ ಕಡ್ಡಿ ಬಾಲ ಹಾಕ್ಬಿಡ್ತೀವಿ. ಹಾ, ಓಕೆ. ಅದ್ನಲ್ಲಿ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಹಾ. ಒಂದೊಂದ್ ಬಾದಾಮ್ ನೆನ್ಸಿ ಅರ್ಧ ಬಾದಾಮು ಒಂದೊಂದ್ ಬಾದಾಮ್ ಕೊಟ್ಟು ಅದ್ನಲ್ಲಿನೂ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಲಾಸ್ಟ್ ಆಪ್ಷನ್ ಯೂಸ್ ಮಾಡಿಸ್ತೀವಿ. ಹೊಡಿಸ್ತೀರಾ? ಅದಕ್ಕಿಂತ ಇನ್ನ ಇದೆ. ಹಾ. ಅದು ಒಂದೊಂದ್ ಜನ ಒಂದೊಂದ್ ತರ ಮಾಡ್ತಾರೆ. ನೀವೇ ಬೇರೆ ತರ ಕಂಟ್ರೋಲ್ ಮಾಡ್ತಾರೆ. ಹಾ. ನಾವು ಆ ತರ ಕಲ್ಕೊಂಡಿದೀವಿ. ಓಕೆ. ಒಂದೊಂದ್ ಜನದು ಒಂದೊಂದು ಆ ತರ ಇರತ್ತೆ. ಸರ್, ಇವಾಗ ಒಂದ್ ಅಕ್ಕಿ ಬಾಜಿ ಇರಲ್ಲ, ಒಂದ್ 2-3 ಹೊಡಿತಾ ಇರುತ್ತೆ, ನಿಮ್ಗೆ ಬಾಜಿ ಬೇಕು ಮೇಯ್ನು, ಅವಾಗ ಏನ್ ಮಾಡ್ತೀರಾ ಸರ್? ಬಾಜಿಗೆ ಟಿಪ್ಸ್ ಹೇಳ್ಕೊಂಡ್ ಕೊಡಿ ಸರ್ ನಮ್ ವ್ಯೂವರ್ಸ್ಗೆ. ಇನ್ನೊಂದೇನಂದ್ರೆ ಆ ಲೈನ್ ನಲ್ಲಿ ಜಾತಿನಲ್ಲಿ ಬಾಜಿ ಇದ್ರೆ ಅಕ್ಕಿ ದಸ್ತನಲ್ಲಿನೂ ಹೊಡೆಯತ್ತೆ. ಒಂದೊಂದ್ ಅಕ್ಕಿ ಪಟ್ಟ ಮಾಡಿ ಬಿಡ್ತಾರಲ್ಲ ಮರಿ ಆದ್ಮೇಲೆ ಅವಾಗ ಬಾಜಿ ಕಳ್ಕೊಳತ್ತೆ ಒಂದೊಂದ್ ಅಕ್ಕಿ. ಆತರ ಬೇಗ ಬಾಜಿ ಬರ್ಬೇಕಂದ್ರೆ ನಾವು ಸ್ವಲ್ಪ ಅಕ್ಕಿ ಗರಂ ಮಾಡ್ತೀವಿ. ಹಾ. ಗರಂ ಅದು ಇದಾಕ್ತಿವಿ. ಚಕ್ರ ಪೌಡರ್ ಅದೂನು ಹಾಕ್ಬಿಡ್ತೀವಿ. ಗರಂ ಇಲ್ಲ ಅಂದ್ರೆ ಲವಂಗ್ ಬರತ್ತಲ್ಲ, ಲವಂಗ್ ಮತ್ತು ಹನಿ ಮಿಕ್ಸ್ ಮಾಡಿ ಅಕ್ಕಿ ಗರಂ ಮಾಡ್ಬೇಕು. ಅವಾಗ ಆಟೋಮೆಟಿಕ್ ಬಾಜಿ ಬರುತ್ತೆ. ಅಂದ್ರೆ ನೀವ್ ಹೇಳಿದ ಜಾತಿಲಿ ಇದ್ರೆ ಬಾಜಿ ಹೊಡೆದೇ ಹೊಡುತ್ತೆ ಅಂತ ಹೇಳ್ತಾ ಇದ್ದೀರಾ? ಜಾತಿನಲ್ಲಿ ಇದ್ರೆ ಅಕ್ಕಿ ಬಾಜಿ ಹೊಡೆಯುತ್ತೆ. ನಮ್ಮ ಹತ್ರನೇ ಒಂದ್ ಅಕ್ಕಿ ಇದೆ, ದಸ್ತ ತನಕನೂ ಬಾಜಿ ಹೊಡಿತಾ ಇದ್ದಿಲ್ಲ. ಓಕೆ. ಆಮೇಲೆ ಜೊತೆ ಮಾಡಿ ಪಟ್ಟ ಮಾಡಿ ಯಾವಾಗ ಅದು ಕಕ್ಕತ್ತೆ ಫೀಡ್ ಮಾಡತ್ತೆ, ಹಾ, ಹಾ, ಹಾ. ಅವಾಗ ಬಿಟ್ ಮಾಡಿದ್ಮೇಲೆ ಕಂಬರ್ ಹೊಡೆದಿ ಉಲ್ಟಾ ಬಾಜಿ ಹೊಡಿತಾ ಇತ್ತು. ಅವಾಗ ನಮ್ಗೂನು ಗೊತ್ತಿಲ್ಲ. ಹಾ. ಒಂದು ನೋಡಿ ಎಕ್ಸ್ಪೀರಿಯನ್ಸ್ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ನೀವು ಮಾಡ್ತೀವಿ. ಹಾ. ಸರ್, ಈಗಿನ ಜನರೇಷನ್ ಅವ್ರಿಗೆ ಅಕ್ಕಿ ಏನಾದ್ರು ಟಿಪ್ಸ್ ಕೊಡಂಗಿದ್ರೆ ಅವ್ರಿಗೆ ಏನ್ ಕೊಡ್ತೀರಾ ಸರ್? ಏನಿಲ್ಲ, ಇವಾಗ ಎಷ್ಟೋ ಜನ ಹೇಳ್ತಾರೆ ಹಾ. 10 ಅವರ್ ಆಡಿದೆ 11 ಅವರ್ ಆಡಿದೆ ಅಂತ 10,000 5,000 ಅಂತಾರೆ. ಹಾ. ಅಷ್ಟೆಲ್ಲ ದುಡ್ಡಿರಲ್ಲ. ಒಂದು ಸಿಂಪಲ್ ಆಗಿ ಬೇಸಿಕ್ ಮಾರ್ಕೆಟ್ ಹೋಗಿ
ಒಳ್ಳೆ ನಿಮ್ಗೂ ಅನ್ಸ್ಬೇಕು ಒಳ್ಳೆ ಅಕ್ಕಿ ಇದು ಆಡತ್ತೆ, ನಂಬಿಕೆ ಇರ್ಬೇಕು ಅಕ್ಕಿ ಮೇಲೆ ಆಡತ್ತೆ ಅಂತ. ಪಟ್ಟ ತಗೊಳ್ಳಿ ಅಂತ ಪಟ್ಟ ಬಿಟ್ಟು ನೋಡಿ, ರಿಸಲ್ಟ್ ನೋಡಿ, ಅಕ್ಕಿ ಆಡ್ತಾ ಇಟ್ಕೊಳ್ಳಿ, ಆಡಿಲ್ಲ ಅಂದ್ರೆ ಮಾಡಿ ಆ ಥರ. ಸರ್ ಈ ವರ್ಷ ನೀವೇನೋ ಸೀಲ್ಗಿಲ್ಗೆ ಬಿಟ್ಟಿದ್ದೀರಾ ಸರ್? ಬಿಡೋದು ಏನಾರ ಐಡಿಯಾ ಇದೆಯಾ? ಇಲ್ಲ, ಈ ವರ್ಷ ಬಿಡೋಣ ಅಂತ ಇತ್ತು, ಸ್ವಲ್ಪ ಅಕ್ಕಿ ಹೆಚ್ಚು ಕಡಿಮೆ ಆಗೈತು. ಓಕೆ ಸರ್. ಒಂದು 7-8 ಅಕ್ಕಿ ರೆಡಿ ಮಾಡಿದ್ದೆ. ಹಾಂ. ನಮ್ಗೆ ಸರಿಯಾಗಿ ಟೈಮ್ ಸಿಕ್ಕಿಲ್ಲ. ನಂದು ಫಸ್ಟ್ ಟೈಮ್ ಬಿಟ್ಟಿರೋದು, ಎಕ್ಸ್ಪೀರಿಯನ್ಸ್ ಇದ್ದಿಲ್ಲ. ನಾನೊಂದು ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಕಟ್ಟಿದ್ದೆ. ಡೇಟ್ 28 ಬಂದಿತ್ತು. ಆ 28 ನಲ್ಲಿ ಇಲ್ಲಿ ಯಾರೋ ಬಿಡ್ಬೇಕಿತ್ತು ಅವರು. ನಮ್ ಚಾನ್ಸ್ ತಗೊಂಡ್ರಿ. ಆಮೇಲೆ ನೆಕ್ಸ್ಟ್ ನಾವು ಚಾನ್ಸ್ ತಗೊಂಡು 5 days ಏನೋ ಟೈಮ್ ಇರುತ್ತೆ, ಅದ್ರೊಳಗಡೆ ಬಿಡ್ಬೇಕಿತ್ತು. ಅವಾಗ ಬಿಡೋಣ ಅಂತ ಇದ್ದೆ. ನೋಡಿದ್ರೆ ಅಕ್ಕಿ ಒಂದೇ ಇವಾಗ ಬೆಳಗ್ ಬಿಡ್ಬೇಕು, ಅಕ್ಕಿ ನೋಡಿದ್ರೆ ಫುಲ್ ಮಂಕಾಗ್ಬಿಟ್ಟಿದೆ, ಫುಲ್ ಕಗ್ಬಿಟ್ಟಿದೆ, ಫಾಲ್ಟ್ ಆಗ್ಬಿಟ್ಟಿತ್ತು ಅಕ್ಕಿ. ಅದಕ್ಕೆ ಒಂದು ನಮ್ಮ ಹತ್ರ ಒಂದು ಟ್ರಾವೆಲ್ ಇತ್ತು, ಅದು ನೆನ್ನೆನೆ ಆಡಿ ಒಂದ್ ದಿವಸ ಸಿಲ್ಕಿಂತ ಒಂದ್ ದಿವಸ ಮುಂಚೆ ಬಿಟ್ಟಿದ್ರಿ, 1 3 hour ಏನೋ ಬಂದಿತ್ತು. ಸರಿ, ಅಕ್ಕಿಗೆ ರೆಡಿನ ಮಾಡಿಲ್ಲ. ಇವಾಗ ನೀವು ಏನೋ ಸ್ಪೋರ್ಟ್ಸ್ ಮಾಡಿದ್ರೆ ಫುಲ್ ರೆಡಿ ಆಗ್ತೀರಾ. ಇವಾಗ ಜಿಮ್ ಮಾಡಿದ್ರು ಎಲ್ಲ ವಾರ್ಮ್ ಅಪ್ ಗಿಮ್ ಎಲ್ಲ ಮಾಡಿ ರೆಡಿ ಮಾಡಿ ಆಮೇಲೆ ವರ್ಕೌಟ್ ಶುರು ಮಾಡೋದು. ಅದ್ ಅಕ್ಕಿಗೆ ವಾರ್ಮ್ ಅಪ್ ಮಾಡಿಲ್ಲ, ಏನ್ ಮಾಡಿಲ್ಲ. ಇವತ್ತೇ ಸೀಲ್ ಇದೆ, ರೆಫ್ರಿನೂ ಬಂದಿಲ್ಲ ಕರೆಕ್ಟ್ ಟೈಮ್ಗೆ. ಟ್ರಾವೆಲ್ ಒಂದಿತ್ತು, ನಮ್ ಮನೆ ಮೇಲೆ ಆಡ್ಕೊಂಡಿತ್ತು. ಸರಿ, ಇದೆ ಅಕ್ಕಿ ಯಾವ್ದೋ ಒಂದು ಅಕ್ಕಿ ಅಂತ ಇದೇ ಬಿಟ್ಬಿಟ್ಟಿದ್ರಿ. ಓಕೆ ಸರ್, ಏನ್ ಮಾಡ್ತು ಸರ್ ಅಕ್ಕಿ? ಅದು ಒಂದು ಆಡ್ತು, ಒಂದು 3 hour ಚಿಲ್ಲರೆ ಆಡ್ತು, 3 hour 40 ನಿಮಿಷ ಆಡ್ತು. ಬಟ್ ಫಿನಿಶಿಂಗ್ ಹೊಡೆದಿಲ್ಲ. ಅದ್ ಹಿಂದ್ಗಡೆ ಅವತ್ತು ಏನೋ ಅದು ಆಗತ್ತೆ, ಫಸ್ಟ್ ಟೈಮ್ ಬಿಟ್ಟಿರೋದು, ಎಕ್ಸ್ಪೀರಿಯನ್ಸ್ ಇಲ್ಲ, ಏನಿಲ್ಲ. ನೋಡೋಣ, ದೇವ್ರದ್ದು ಆಶೀರ್ವಾದ ಇದ್ರೆ ಮುಂದಿನ ದಿನದಲ್ಲಿ ಬಿಡೋಣ, ಇಲ್ಲ ಅಂದ್ರೆ ಬರೋ ವರ್ಷನೇ ಬಿಡೋಣ ಅಕ್ಕಿ. ಇಲ್ಲ, ಒಳ್ಳೇದಾಗುತ್ತೆ ಬಿಡಿ ಸರ್, ನೆಕ್ಸ್ಟ್ ವರ್ಷ ಟ್ರೈ ಮಾಡಿ. ಅದು ಫಸ್ಟ್ ಟೈಮ್ ಬಿಟ್ಟ ತಕ್ಷಣ ಅಕ್ಕಿ ಆಡಲ್ಲ, ಎಕ್ಸ್ಪೀರಿಯನ್ಸ್ ಇರಬೇಕು. ಇವಾಗ ಗೊತ್ತಾಯ್ತಲ್ಲ, ನೆಕ್ಸ್ಟ್ ವರ್ಷ ಅದೇನು ನಾವು ಪಾಠ ಕಲ್ತಿದ್ದೀವಿ ಅದು ನೋಡ್ಕೊಂಡು ಆ ಥರ ಹೋಗ್ಬೇಕು ಸರ್. ಇನ್ನೊಂದು ನಮ್ಮ ವ್ಯೂವರ್ಸ್ ಏನಪ್ಪ ಕೇಳ್ತಾರೆ ಅಂತಂದ್ರೆ, ನೀವು ಮಾಸ್ಕ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಸರ್, ಅದ್ರ ಬಗ್ಗೆ ಹೇಳ್ಕೊಂಡು ಕೊಡಿ ಸರ್. ಮಾಸ್ಕ್ ಏನಕ್ಕೆ ಅಂದ್ರೆ, ಎಲ್ಲ ಒಂದ್ ಬೇರೆ ತರ ಮಾಡೋಣ, ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ. ಮುಖ ತೋರಿಸಿದ್ರೆ ಎಲ್ಲ ಆಲ್ಮೋಸ್ಟ್ 70% ಎಲ್ಲ ಗೊತ್ತಿರೋರು. ನಾನಂತ ಗೊತ್ತಾಗ್ಬಾರ್ದು. ಇವಾಗ ಎಲ್ಲ ನಮ್ ಫ್ಯಾಮಿಲಿ ಅವ್ರು ನೋಡ್ತಾರೆ, ಇವ್ ಅಂತ ಎಲ್ಲ ಇದ್ ಮಾಡ್ತಾರೆ. ಅದಕ್ಕೆ ಒಂದ್ ಮಾರ್ಕ್ಸ್ ಇರ್ಲಿ, ಬೇರೆ ತರ ಡಿಫ್ರೆಂಟ್ ಆಗಿರ್ಲಿ ಅಂತ ಪ್ಲಾನ್ ಮಾಡ್ತಾ ಇದೀರಾ ಅಷ್ಟೇ. ಅದಕ್ಕೆ ನಮ್ದು ಸ್ಟಾರ್ಟಿಂಗ್ ನಾವು ID ಶುರು ಮಾಡ್ದಲ್ಲ, ಅವಾಗಿಂದ ಇದೇ ಕಾನ್ಸೆಪ್ಟ್ ಇದ್ದಿದ್ದು, ಮಾರ್ಕ್ಸ್ ಹಾಕೊಂಡು. ಸರ್, ನೀವು ಸ್ಕೈಲಾಫ್ಟ್ BTM ಅಂತ ಹೆಂಗ್ ಇಕ್ತೀರಿ ಸರ್? ಅದು ಹೆಸರು ಅದೇ ಇಕ್ಬೇಕು ಅಂತ ಯಾರು ಪ್ಲಾನ್ ಮಾಡಿದ್ದು? ಅದು ನಾನು, ನಮ್ಮ ಅಣ್ಣ ಇದ್ದಾರೆ ಸಾಜಿದ್ ಅಂತ, ನಾವು ಬೇರೆ ಬೇರೆ ಹೆಸರು ಡಿಸೈಡ್ ಮಾಡಿದ್ರಿ. ಯಾಕಂದ್ರೆ ನಾವು ಫಸ್ಟ್ ನಮ್ದು ಸ್ಕೈ ಅಂತ ಒಂದು ಇದಿದೆ, ಅವಾಗಿಂದಾನೆ ಸ್ಕೈ ಅಂತ ಒಂದು ಹೆಸರು ಇದೆ. ಆಮೇಲೆ ನಮ್ ದಾಬಿಡಿ ಇರೋದು 8ಗೆ. ಸ್ಕೈ ಅಂದ್ರೆ ಆಕಾಶ, ಅಕ್ಕಿ, ಅದೊಂದು ಮ್ಯಾಚ್ ಆಗತ್ತೆ ಅಂತ ನಾವು ಸ್ಕೈ ಲಾಫ್ಟ್ ಎಲ್ಲಾರು ಗೊತ್ತು ಇಂಗ್ಲಿಷ್ ನಲ್ಲಿ, ಏರಿಯಾ ಹೆಸರು BTM. ಸ್ಕೈ ಅಂದ್ರೆ ಎಲ್ಲ ಗೊತ್ತು, ಮೇಲ್ಗಡೆ ನೋಡ್ತಾರೆ ಅಕ್ಕಿ ಇದೆ ಅಂತ ಸ್ಕೈ ನಲ್ಲಿ ನೋಡ್ತಾರೆ. ಅದೊಂದು ನಮ್ದು ಇನ್ಶಲ್ ಆಗತ್ತೆ, ಶಾಹಿದ್ ಖಾನ್, SKY ಅಂದ್ರೆ ಶಾಹಿದ್ ಖಾನ್. ಆ ತರ ಒಂದು ರೂಲ್ ಮಾಡಿ ಪ್ಲಾನ್ ಮಾಡ್ಕೊಂಡು ಇಕ್ಕಿದ್ದೀರಾ ಸರ್? ಓಕೆ ಸರ್. ಗೈಸ್ ನೋಡಿ, ಸ್ಮ್ಯಾಚರ್ ಲಾಫ್ಟ್ ಅವ್ರು ಬಂದಿದ್ದಾರೆ, ಸಲ್ಮಾನ್ ಹೆಸರು ನೋಡಿ, ಇವರೇ ಪೃಥ್ವಿ ಅಂತ, ಮುಸಾಫರ್. ಚೆನ್ನಾಗಿದ್ದೀರಾ ಸರ್? ನೀವು ಈ ವರ್ಷ ಅಕ್ಕಿ ಬಿಟ್ಟಿದ್ದೀರಾ ಸರ್ ಸೀಲಿಗೆ? ಸರ್ ಬಿಟ್ಟಿದ್ದೀನಿ. ಸ್ಮ್ಯಾಚರ್ ಲಾಫ್ಟ್ ಇಂದ 7 hours 22 minutes ಸೀಲಿಗೆ ಬಿಟ್ರಿ ಸರ್? ಗುರುಮೂರ್ತಿ ಅಣ್ಣ ಸೀಲ್ಗೆ. ಓಕೆ ಸರ್, ಯಾವ ಬಣ್ಣದ ಅಕ್ಕಿ ಬಿಟ್ರಿ ಸರ್? ತಾಮ್ರಲ್ ಅಕ್ಕಿ ಬಿಟ್ರಿ. ಎಷ್ಟು ಅವರ್ ಬಿಟ್ರಿ ಸರ್? 7 hours 22 minutes ಬಿಟ್ಟಿದ್ದೀನಿ, ಕಲರ್ ಟೂರ್ನಿಮೆಂಟ್ಗೆ. ನೆಕ್ಸ್ಟ್ ಸಂಡೇ ಭಾನುವಾರ ಬಿಡ್ಬೇಕಾ? ನಿಮ್ ಲಾಫ್ಟಿಗೆ ಬಂದು ಒಂದು ವಿಡಿಯೋ ಮಾಡ್ತೀವಿ, ಒಂದು ಅವಕಾಶ ಮಾಡ್ಕೊಂಡು ಕೊಡಿ ಸರ್ ನಿಮ್ ಲಾಫ್ಟಿಗೆ. ಸರ್ ಮಾಡೋಣ. ಅದು ಸಂಡೇ ನನ್ ಸೀಲ್ ಇದೆ, ಇನ್ನ ರೌಂಡ್ ಬಿಡ್ಬೇಕು ಅಕ್ಕಿ. ಕಲರ್ ಫಸ್ಟ್ ರೌಂಡ್ ಬಿಟ್ಟಿದ್ದೀನಿ, ಸೆಕೆಂಡ್ ರೌಂಡ್ ಇದೆ, ಅದ್ ಬಿಟ್ಟ ಆದ್ಮೇಲೆ ನಿಮ್ಗೆ ಕರಿತೀನಿ, ಬನ್ನಿ. ಓಕೆ ಸರ್, ಥ್ಯಾಂಕ್ಸ್ ಸರ್. ಓಕೆ ಗೈಸ್ ನೋಡಿ, ನಮ್ಮ ಆಶೀಶ್ ಬಂದಿದ್ದಾರೆ, AK ಲಾಫ್ಟ್ ಓನರ್. ಹೈ ಬೈ ನೋಡಿ, ಇವ್ರು ಮುಸಾಫರ್ ಲಾಫ್ಟ್ ಅವ್ರು ಬಂದಿದ್ದಾರೆ, ಮೀಟ್ ಮಾಡಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನೀವು? ಚೆನ್ನಾಗಿದೆ ಸರ್. ಸರ್, ನೀವು ನಮ್ ಕಡೆಯಿಂದ ಏನಾರ ಇವಾಗ ಈಗಿನ ಜನರೇಷನ್ಗೆ ನಮ್ಮ ಕಡೆಯಿಂದ ಏನಾದ್ರು ಟಿಪ್ಸ್ ಹೇಳ್ಕೊಂಡು ಕೊಡ್ತೀರಾ ಸರ್? ನಿಮ್ ಕಡೆ ಟಿಪ್ಸ್ ಏನಂದ್ರೆ, ಫಸ್ಟ್ ಅಕ್ಕಿ ಸಾಕದ್ ಕಲೀರಿ ಕರೆಕ್ಟ್ ಆಗಿ. ಅಕ್ಕಿ ಫಸ್ಟ್ ಯಾವತ್ತು ಇದ್ರೆ ಫಸ್ಟ್ ಏಲ್ ಕೆರೆಯೋದ್ ಕಲಿಬೇಕು, ಫಸ್ಟ್ ಮೇನ್ ಮುಖ್ಯ. ಯಾಕಂದ್ರೆ ಅಕ್ಕಿಗಳಿಗೆ ಕಾಯಿಲೆ ಬಂದ್ಬಿಡುತ್ತೆ, ಏಲ್ ಕೆರೆದಿರ ನಿಮ್ಗೂ ಗೊತ್ತು, ಸಾಕಿದ್ರೆ ಇವ್ರಿಗೂ ಗೊತ್ತು. ಮೇನ್ ಅಕ್ಕಿ ಏಲ್ ಕೆರೆ ಕಲಿಬೇಕು. ಒಂದ್ ಜೊತೆ ತಗೊಂಬನ್ನಿ ಎಲ್ಲಿಂದ ಆದ್ರೆ, ಒಂದ್ ಮೊಟ್ಟೆ ಮಾಡಿಸಿ ಮರಿ ಹೆಂಗ್ ಮಾಡ್ಸೋದು ಎಲ್ಲ ತಿಳ್ಕೊಳ್ಳಿ ಫಸ್ಟ್. ಸೀದಾ ಹೋಗ್ಬಿಟ್ಟೆ ಒಬ್ಬ ಹೇಳ್ತಾನೆ 10,000 ಕೊಡ್ತೀನಿ ಅಕ್ಕಿ ಆರ್ಸೋ ಪಕ್ಕ ಮಾಡ್ತೀನಿ, ಆ ಶೋಕಿ ಮಾಡಕ್ ಹೋಗ್ಬಾರ್ದು. ಇವತ್ತು
ಸ್ಕ್ರಾಚ್ ಇವಾಗ ಮೆಟ್ಲು ಹತ್ಬೇಕಂದ್ರೆ ಒಂದೊಂದೇ ಮೆಟ್ಲು ಹತ್ಬೇಕು ಹಾ. ಸೀದಾ ಮೇಲೆ ಮೆಟ್ಲಿಗೆ ಹೋಗಕ್ಕಾಗಲ್ಲ ಯಾರನ್ನು. ನಾನು ಕಲ್ತಿಲ್ಲ ಒಪ್ಕೊಂತೀನಿ, ನೀವು ನನ್ಗೆ ಗೊತ್ತಿಲ್ಲ ಅಷ್ಟು ಕಲ್ತಿರಿ, ಯಾರು ಕಲ್ತಿರಲ್ಲ ನಾವು ಯಾರು ಶೋಕಿಲಿ. ಹಾ ಕಲಿಬೇಕಂದ್ರೆ ಫಸ್ಟ್ ಸ್ಕ್ರಾಚ್ ಇಂದ ಕಲೀರಿ. ಫಸ್ಟ್ ಅಕ್ಕಿ ಎತ್ಕೊಂಬನ್ನಿ, ಎಲ್ಲಿಂದ ಒಂದು ಗೂಡು ಎತ್ಕೊಂಬನ್ನಿ, ಅಂದ್ರೆ ಕಮ್ಮಿ ದುಡ್ಡು ಕೊಟ್ಟು ಇಲ್ಲ ಸೆಕೆಂಡ್ಸ್ ಅಲ್ಲಿ ಗೂಡು ಎತ್ತಿ ಏನೋ ಮಾಡ್ಕೊಂಡು ಚಿಕ್ಕದಾಗಿ ಸಾಕೊಂಡು ಕಮ್ಮಿ ದುಡ್ಡಿಗೆ ಅಕ್ಕಿ ಎತ್ಕೊಂಡು ಮರಿ ಮಾಡಿಸ್ಕೊಂಡು ದೊಡ್ಡದು ಹೆಂಗ್ ಮಾಡೋದು ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಮರಿ ಹೆಂಗ್ ಮಾಡಿಸ್ಬೇಕು, ಹೆಂಗ್ ಮಾಡ್ರೆ ಹೆಂಗ್ ಬರೋ ಸೈಜ್ ಅಲ್ಲಿ. ಇವಾಗ ಮರಿ ಬಿಟ್ರೆ ಚಿಕ್ಕಲ್ ಆಗ್ಬಿಡುತ್ತೆ ಪಟಾಗಳು, ನಾವು ಕುಂಚಿಲ್ಲ ಅಂದ್ರೆ ಕಡಲೆಕಾಳು ಹೊಡೆದಿಲ್ಲ ಅಂದ್ರೆ. ಅದು ಫಸ್ಟ್ ಲೈನ್ ಆಗಿ ಅಲ್ಲಿಂದ ಕಲ್ತ್ಕೊಂಬನ್ನಿ, ಒಂದೊಂದೇ ಮೆಟ್ಲು ಹತ್ಕೊಂಬನ್ನಿ. ಆಮೇಲೆ ಕಲಿತಾ ನಿಮ್ಗೆ ಆಟೋಮೆಟಿಕ್ ಅಭ್ಯಾಸ ಆಗ್ಬಿಡುತ್ತೆ ಎಲ್ಲರಿಗೂ. ಕಲಿತಾ ಒಂದೊಂದು ಟಿಪ್ಸ್ ಕಲ್ಕೊಂಡ್ ಬರ್ತಾರೆ, ಎಲ್ಲರೂ ಕಲಿತಾರೆ. ನಾವು ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ ಅವ್ರು ಡೈರೆಕ್ಟ್ ನಮ್ದೇ ಮಾಡ್ಬಿಟ್ರೆ ಆಮೇಲೆ ನಮ್ಮೇಲೆ ಉಲ್ಟಾ ಹೇಳ್ಬಿಡ್ತಾರೆ. ಅವ್ರು ಹೇಳಿದ್ಕೋಸ್ಕರ ನಾವ್ ಹಂಗ್ ಮಾಡ್ರಿ ಮರಿ ಹಿಂಗ್ ಹೋಗ್ಬಿಡ್ತೀವಿ. ಸೀದಾ ನಾವು ಕಡಲೆಕಾಳು ಹೊಡೆ ತೋರಿಸ್ಕೊಟ್ರೆ ಬಾಯಿ ಹೊಡೆದೋಗ್ಬಿಡುತ್ತೆ ಪಾಠಗಳದ್ದು. ನಾವು ಹೊರಟು ಹುಷಾರಾಗಿ ಹೊಡಿತೀರಿ, ಸೀದಾ ಹಿಂಗಲ್ದ್ರೆ ಬಾಯಿ ಹೋಯ್ತು, ಮರಿ ಸತ್ತೋಯ್ತು, ನಮ್ಮೇಲೆ ಬರುತ್ತೆ ರಿಟರ್ನ್. ನೀವ್ ಹೇಳ್ಕೊಟ್ಟಿದ್ಕ ಕಡಲೆಕಾಳು ಹಂಗ್ ಹೊಡೆದೆ ಅಂತ. ಯಾವತ್ತು ಅದಕ್ಕೆ ಸ್ಕ್ರಾಚ್ ಇಂದ ಕಲೀರಿ, ಏನೇ ಇದ್ರು ಸ್ಕ್ರಾಚ್ ಇಂದ ಕಲಿಬೇಕು ಶೋಕಿನ ಯಾವತ್ತು. ಓಕೆ ಸರ್. ಸರ್ ನಿಮ್ ಲಾಫ್ಟಿಗೆ ಬಂದು ಒಂದು ವಿಡಿಯೋ ಮಾಡ್ತೀವಿ, ಖಂಡಿತ ಯಾವಾಗಾದ್ರೆ ಬನ್ನಿ, ಯಾವಾಗೂ ವೆಲ್ಕಮ್ ಮಾಡ್ತೀರಿ ನಾವು. ಬನ್ನಿ, ನಮ್ಮಿಂದ ನೀವು ಕಲಿತೀರ, ನಿಮ್ಮಿಂದ ನಾವು ಶೋಕಿ ಕಲಿತೀರಿ. ಯಾರು ನಾವೆಲ್ಲ ಪಂಟ್ರ ಯಾರು ಇಲ್ಲ ಶೋಕಿ. ನಿಮ್ಮಿಂದ ಒಂದು ಟಿಪ್ಸ್ ಕಲ್ತ್ರೆ ನಮ್ಗೂ ಒಳ್ಳೇದಾಗುತ್ತೆ, ನಮ್ಮಿಂದ ಕಲಿತೀವಿ. ಬನ್ನಿ, ಯಾವಾಗ ಬರ್ತೀರಾ ಬನ್ನಿ, ಒಂದ್ ಫೋನ್ ಮಾಡಿ ಬನ್ನಿ, ಮಾಡಿಸ್ಕೊಡ್ತೀನಿ ಎಲ್ಲ. ಫ್ರೆಂಡ್ಸ್ ನೋಡಿ, ಆಶೀಶ್ ಅವರು ಒಂದ್ ಒಳ್ಳೆ ಟಿಪ್ಸ್ ಹೇಳ್ಕೊಂಡ್ ಕೊಟ್ಟಿದ್ದಾರೆ, ಅದನ್ನ ಫಾಲೋ ಮಾಡಿ ಇನ್ನ ಶಾಕ್ ಎಲ್ಲರೂ ಬೆಳೆಸಿ ಫ್ರೆಂಡ್ಸ್. ಏನಿಲ್ಲ, ಹೇಳೋದು ಒಂದು ಮಾತು ಇಷ್ಟಪಡ್ತೀನಿ ಅಂದ್ರೆ, ಅಕ್ಕಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಬೇಸಿಕ್ ಥಿಂಗ್ ಏನಂದ್ರೆ, ಎಂಥ ಜಾತಿ ಅಕ್ಕಿ ಇದ್ರೂ ಇಂಪಾರ್ಟೆಂಟ್ ಏನಂದ್ರೆ ಟ್ರೈನಿಂಗ್ ಇಲ್ಲ ಅಂದ್ರೆ ಅಕ್ಕಿ ಆಡಲ್ಲ. ಎಂಥ ಅಕ್ಕಿ ಇದ್ರೂ ಮೇನ್ ಟ್ರೈನಿಂಗ್ ಮಾಡಬೇಕು ಅಕ್ಕಿಗೆ. ಟ್ರೈನಿಂಗ್ ಮಾಡಿ ಅಕ್ಕಿ ಬಿಡಿರಿ. ಇವಾಗ ಎಕ್ಸಾಂಪಲ್ ಜಿಮ್ಮರ್ ಫೈಟರ್ಗೆ ಟ್ರೈನಿಂಗ್ ಕೊಟ್ಟಿಲ್ಲ ಅಂದರೆ ಫೈಟ್ ಮಾಡೋಕ್ಕಾಗಲ್ಲ. ಅದೇ ಥರ ಅಕ್ಕಿದು ಎಂಥ ಜಾತಿ ಇರಲಿ, ಎಂಥ ಅಕ್ಕಿ ಇರಲಿ, ಬೇಸಿಕ್ ಥಿಂಗ್ ಅಂದರೆ ಟ್ರೈನಿಂಗ್ ಕೊಡಬೇಕು. ಏನಿಲ್ಲ ಗೈಸ್, ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ, ಒಬ್ರಿಗೊಬ್ರು ಶೋಕಿ ಉಳಿಸಿ, ಶೋಕಿ ಬೆಳೆಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಬೈ ಗೈಸ್.